ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಬೀದರ್ನ ಒಂದು ಡಕಾಯಿತರ ಕೃತ್ಯ ಹೈದರಾಬಾದ್ನಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ವರದಿಯಾಗಿದೆ. ಹೈದರಾಬಾದ್ನಲ್ಲಿ ಈ ಕರ್ನಾಟಕ ಪೊಲೀಸರ ಮೇಲೆನೇ ಫೈರಿಂಗ್ ಮಾಡಿದ್ದಾರೆ. ಪೊಲೀಸರಿಗೆ ಮಿಸ್ ಆಗಿ ಟ್ರಾವೆಲ್ ಏಜೆನ್ಸಿ ಸಿಬ್ಬಂದಿಗೆ ಗುಂಡೇಟು ಬಿದ್ದಿದೆ. ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ಗೆ ಗುಂಡು ತಾಕಿದೆ. ರಾಯಪುರಕ್ಕೆ ಟಿಕೆಟ್ ಬುಕ್ ಮಾಡಿದಂತಹ ಡಕಾಯಿತರು ಬಸ್ಗಾಗಿ ಟ್ರಾವೆಲ್ ಏಜೆನ್ಸಿಯಲ್ಲಿ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಇವರು ಎಸ್ಕೇಪ್ ಆಗ್ತಾ ಇದ್ದಾರೆ, ಹೈದರಾಬಾದ್ನಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಕರ್ನಾಟಕ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಫೈರಿಂಗ್ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಅಫ್ಜಲ್ಗಂಜ್ ಪ್ರದೇಶದಲ್ಲಿ ಡಕಾಯಿತರ ಗುಂಡಿನ ದಾಳಿ ನಡೆದಿದೆ. ಬೀದರ್ ಹೈದರಾಬಾದ್ ಪೊಲೀಸರ ಜಂಟಿ ಶೋಧ ಕಾರ್ಯಾಚರಣೆ ಈಗ ನಡೀತಾ ಇದೆ. ಬೀದರ್ನಿಂದ ಆರೋಪಿಗಳ ಬೆನ್ನು ಬಿದ್ದಿದೆ ಈಗ ಪೊಲೀಸರ ತಂಡ. ಬೆಳಂಬೆಳಗ್ಗೆ ಹಾಡಹಗಲೇ ಆದಂತಹ ಒಂದು ಶೂಟೌಟ್, ಇಲ್ಲಿ ಕರ್ನಾಟಕದ ಬೀದರ್ನಲ್ಲಿ ಆಗಿದ್ದಂಥ ಒಂದು ಶೂಟೌಟ್ ಏನಿತ್ತು, ಹಾಡಹಗಲೇ ಆಗಿದ್ದಂಥದ್ದು. ಒಬ್ಬ ವ್ಯಕ್ತಿ ಇದರಲ್ಲಿ ಸಾವನ್ನಪ್ಪಿದ್ದಾನೆ, ಇನ್ನೊಬ್ಬ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾನೆ. ದರೋಡೆ ಮಾಡುವ ಉದ್ದೇಶದಿಂದ SBI ATMಗೆ ಹಣವನ್ನು ಹಾಕುವಂಥ ಒಂದು ವ್ಯಾನ್ ಮೇಲೆ ದಾಳಿ ಮಾಡಿ ಒಬ್ಬನನ್ನು ಸಾಯಿಸಿ ಗುಂಡಿಕ್ಕಿ ಕೊಲೆ ಮಾಡಿ ನಂತರ ಇವರು ಇಲ್ಲಿಂದ ಎಸ್ಕೇಪ್ ಆಗಿದ್ರು. ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕಿತ್ತು, ಇವರು ಹೈದರಾಬಾದ್ನಲ್ಲಿದ್ದಾರೆ, ಇವರು ಎಸ್ಕೇಪ್ ಆಗ್ತಾ ಇದ್ದಾರೆ ಬೇರೆ ಕಡೆಗೆ ಅಂಥೇಳಿ. ತಕ್ಷಣಕ್ಕೆ ಕರ್ನಾಟಕ ಪೊಲೀಸರ ಒಂದು ತಂಡ ಹೈದರಾಬಾದ್ಗೆ ತೆರಳಿತ್ತು. ಹೈದರಾಬಾದ್ನಿಂದ ರಾಯಪುರಕ್ಕೆ ಎಸ್ಕೇಪ್ ಆಗೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ರು. ಟ್ರಾವೆಲ್ ಏಜೆನ್ಸಿಯಲ್ಲಿ ಟಿಕೆಟ್ ಬುಕ್ ಮಾಡಿದ್ರು ಈ ಖದೀಮರು. 7 ಗಂಟೆಗೆ ಹೈದರಾಬಾದ್ನಿಂದ ಬಸ್ ಕೂಡ ರೆಡಿಯಾಗಿತ್ತು. ಒಂದು ಭಾರವಾದ ಬ್ಯಾಗ್ ಅನ್ನ ಹಾಕೊಂಡು ಇಬ್ಬರು ದರೋಡೆಕೋರರು ಹೋಗ್ತಾ ಇದ್ರು. ಆದರೆ ರೂಲ್ಸ್ ಪ್ರಕಾರ ಬ್ಯಾಗ್ ತಪಾಸಣೆಯನ್ನ ಮಾಡಿದ್ದಾರೆ ಟ್ರಾವೆಲ್ಸ್ ಏಜೆನ್ಸಿಯವರು. ಯಾಕಂದ್ರೆ ತೂಕ ಹಾಕಲೇಬೇಕು, ಅದು ಪ್ರೊಸೀಜರ್. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಹಣ ಇಟ್ಕೊಳ್ಳಿ ಅಂತ ಹೇಳಿ ಹಣ ಕೊಡೋದಕ್ಕೆ ಹೋಗಿದ್ದಾರೆ. ಒಂದು ಬಂಡಲ್ ಹಣ ತೆಗೆದು ಖದೀಮ ಕೊಟ್ಟಿದ್ದಾನೊಬ್ಬ. ಅವಾಗ ಟ್ರಾವೆಲ್ ಏಜೆನ್ಸಿಯವರಿಗೆ ಅನುಮಾನ ಬಂದಿದೆ, ಇದೇನೋ ಬೇರೆ ಥರ ಇದೆಯಲ್ಲ ಅಂಥೇಳಿ. ಸೊ ಆವಾಗ ಹಣ ತಗೊಳ್ಳೋದಕ್ಕೆ ನಿರಾಕರಿಸಿದ್ದಾನೆ. ಆ ಟೈಮಲ್ಲಿ ತಮ್ಮ ಬಳಿ ಇದ್ದಂಥ ಪಿಸ್ಟೋಲನ್ನು ತೆಗೆದು ಶೂಟ್ ಮಾಡಿದ್ದಾರೆ ಈ ದರೋಡೆಕೋರರು ಅನ್ನುವಂಥದ್ದು ಈಗ ಲಭ್ಯವಾಗಿರುವಂಥ ಮಾಹಿತಿ. ಅಲ್ಲಿಗೆ ಬಂದಂತಹ ಪೊಲೀಸರು ಅವರನ್ನು ನೋಡಿ ಈ ದರೋಡೆಕೋರರು ಗಾಬರಿಯಾಗಿದ್ದಾರೆ. ಪೊಲೀಸರ ಮೇಲೂ ಕೂಡ ಫೈರಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ಗೆ ಗಾಯಗಳಾಗಿವೆ. ಆರೋಪಿಗಳು ರಾಯಪುರಕ್ಕೆ ತೆರಳ್ತಾ ಇದ್ದರ ಬಗ್ಗೆ ಮಾಹಿತಿ ಇತ್ತು. ಈ ಖಚಿತ ಮಾಹಿತಿಯನ್ನು ಪಡೆದಿದ್ದಂತಹ ಬೀದರ್ ಪೊಲೀಸರು ಆರೋಪಿಗಳು ತೆರಳ್ತಾ ಇದ್ದಂತಹ ಬಸ್ನಲ್ಲೇ ಪೊಲೀಸರು ಟಿಕೆಟ್ ಬುಕ್ ಮಾಡಿದ್ರು. ಇವರನ್ನ ರೆಡ್ ಹ್ಯಾಂಡ್ ಆಗಿ ಅಲ್ಲೇ ಹಿಡಿಬೇಕು, ಎಡೆಮುರಿ ಕಟ್ಟಬೇಕು ಅಂತ ಪೊಲೀಸರು ಹೋಗಿದ್ದಾರೆ. ಟಿಕೆಟ್ ಬುಕ್ ಮಾಡಿದಂತಹ ಬೀದರ್ ಪೊಲೀಸರು, ಅಂದರೆ ಇವರೆಲ್ಲಿ ಈ ದರೋಡೆಕೋರರು ಬುಕ್ ಮಾಡಿದ್ರು ಅದೇ ಬಸ್ಸಲ್ಲಿ ಇವರು ಕೂಡ ಬುಕ್ ಮಾಡಿದ್ರು. ಆರೋಪಿಗಳನ್ನು ಹಿಡಿಯೋದಕ್ಕೆ ಪೊಲೀಸರು ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡು ಹೋಗಿದ್ರು. ನೋಡಿ, 2 ದೃಶ್ಯಗಳನ್ನು ನೋಡ್ತಾ ಇದ್ರಿ. ಒಂದು ಕಡೆ ಬೆಳಿಗ್ಗೆ ಸುಮಾರು ಒಂದು 10:50, 11 ಗಂಟೆಯ ಸುಮಾರು ಬೆಳಿಗ್ಗೆ ATMಗೆ ಹಣ ತುಂಬೋದಕ್ಕೆ ಅಂತೇಳಿ ಈ CMS ವಾಹನವನ್ನು ಏನು ತೊಗೊಂಡೋಗ್ತಾ ಇದ್ರು, ಆ ಟೈಮಲ್ಲಿ ಶೂಟೌಟ್ ಮಾಡಿ ಪರಾರಿಯಾಗಿದ್ರು. ಹೈದರಾಬಾದ್ನಲ್ಲೂ ಕೂಡ ಈ ದರೋಡೆಕೋರರು ಹಲ್ಲೆ ನಡೆಸಿದ್ದಾರೆ.